ಎಸ್ ಇವತ್ತಿನ ಚರ್ಚಾ ವಿಷಯ ಅಂತ ಕೇಳೋದಾದ್ರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಮಾಜಿ ಎಂಎಲ್ಸಿ ಜಗದೀಶ್ ಶೆಟ್ಟರ್ ಇದೀಗ ಮತ್ತೆ ವಾಪಸ್ ಬಿಜೆಪಿಗೆ ಮರು ಸೇರ್ಪಡೆ ಆಗಿದ್ದಾರೆ. ಕಾಂಗ್ರೆಸ್ ಸೇರ್ಕೊಂಡಿದ್ದಂತಹ ಜಗದೀಶ್ ಶೆಟ್ಟರ್ ಅವರು ಮತ್ತೆ 4 ಜನರನ್ನ, ಶಾಸಕರನ್ನ ಅಥವಾ ಮಾಜಿ ಶಾಸಕರನ್ನ ತಮ್ಮೊಟ್ಟಿಗೆ ಕಾಂಗ್ರೆಸ್ಗೆ ಕರೆದುಕೊಂಡು ಹೋಗಿದ್ರು. ಈ ರೀತಿ ಇಂತಹ ಕೆಲಸವನ್ನ ಮಾಡೋ ಮೂಲಕ ಬಿಜೆಪಿಗೆ ಒಂದ್ ರೀತಿ ತಲೆನೋವಾಗಿ ಪರಿಣಮಿಸಿದ್ರು. ಆದ್ರೆ ಇದೀಗ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿದ ಮಾತನ್ನ ಕೇಳಿಯೋ ಅಥವಾ ಅಮಿತ್ ಶಾ ಮತ್ತು ಮೋದಿ ಅವರೊಟ್ಟಿಗೆ ಚರ್ಚೆಯನ್ನ ನಡೆಸೋ ಮೂಲಕನೋ ಗೊತ್ತಿಲ್ಲ, ಮತ್ತೆ ವಾಪಸ್ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಜೆ.ಪಿ. ನಡ್ಡಾರವರ ನೇತೃತ್ವದಲ್ಲಿ ಇವತ್ತು ದೆಹಲಿಯಲ್ಲಿ ಬಿಜೆಪಿಗೆ ವಾಪಸ್ ಸೇರ್ಕೊಂಡ್ಬಿಟ್ಟಿದ್ದಾರೆ ಜಗದೀಶ್ ಶೆಟ್ಟರ್. ಇವ್ರೇನ್ ಮಾಡ್ತಿದ್ದಾರೆ ಅಂತ ಏನಿಲ್ಲ, ಇಲ್ಲೆಲ್ಲ ಇರೋದು ಕುರ್ಚಿ. ಯಾಕಪ್ಪ ಅಂದ್ರೆ ಎಲ್ಲರಿಗೂ ಅಧಿಕಾರ ಬೇಕಾಗಿದೆ. ಕಾಂಗ್ರೆಸ್ಗೆ ಬಂದರು, ಅವ್ರು ಬರ್ತಾ ಇರಲಿಲ್ಲ. ಆಮದ್ ಬೇರೆ, ಯಾಕಂದ್ರೆ ಮೂಲತಃ ಅವರು ಜನಸಂಘದವರು, ಜನಸಂಘದ ಪೂರ್ವದಿಂದನೂ ಅವರು ಅದರೊಂದಿಗೆ ಗುರುತಿಸ್ಕೊಂಡವ್ರು. ಮತ್ತು ಅವ್ರ ಮನೆಯಲ್ಲಿ ಅವ್ರ ತಂದೆಯವರ ಇಂದನೂ ಸಹಿತ ಅವರಲ್ಲೇ ವಿಶೇಷವಾಗಿ ಸಂಘ ಪರಿವಾರ ಸಹವಾಸ ಭಾಳ ಅವ್ರಿಗೆ. ಅವ್ರು ಕಾಂಗ್ರೆಸ್ ಒಂದು ರೀತಿ ಹೊಸ ವಾತಾವರಣ ಆದಂಗೆ ಆಗಿತ್ತು ಅವ್ರಿಗೆ. ಅವರನ್ನೆಲ್ಲ ಅಪಮಾನ ಮಾಡಿದಕ್ಕಾಗಿ ನಾವು ಬಂದ್ರೆ ಅವರು ಅಪಮಾನ ಮಾಡಿದ್ರು. ಅವ್ರು ಸೀಟ್ ಕೊಡಲಿಲ್ಲ, ಮನೆಗೆ ಹೋಗು ಅಂತ ಹೇಳಿದರು. ನಿಮ್ಮ ಮನೇಲಿ ಇರಪ್ಪ ಆರಾಮಾಗಿ, ನೀನು ಹೆಂಡತಿ ಮಕ್ಕಳು ಅಡ್ಡಾಡ್ಕೋತ ಅನ್ನೋಂಥದ್ದೇನೋ ಸಂದೇಶ ಕೊಟ್ಟರು. ನಿಮ್ಮ ಹೆಂಡ್ರಿಗೆ ಕೊಡ್ತಾನೆ ಟಿಕೆಟ, ನಿಮ್ಮ ಮಕ್ಕಳಿಗೆ ಕೊಡ್ತಾನೆ ಟಿಕೆಟ್ ಅಂತ ಇವ್ರು ಅಸಹ್ಯ ಅನಿಸಿ ಅಪಮಾನ ಅನಿಸಿ ಬಂದರು. ಆಡದಾಗ ಇವ್ರಿಗೆ ಗೌರವಾತ್ಮಕ ಕರ್ಕೊಂಡ್ರು, ಮಾಡಿದರು ಕಾಂಗ್ರೆಸ್ಸಿಗರ. ಆಡದಾಗ ಏನೋ ಬಂದರು. ಅವ್ರಿಗೂ ಏನೋ ಅಂತ ನಮ್ಮ ಕನ್ನಡದಾಗ ಅನೇಕ ಮಾತಿದ್ದ, ಅವು ಮಾತಿಲ್ಲ ಬೇಕಾಗಿಲ್ಲ. ಬಟ್ ಆದರೆ ಆ ಸಮಯಕ್ಕೆ ಅವ್ರಿಗೆ ಏನಾದರೂ ಒಂದು ಅವಕಾಶ ಬೇಕಾಗಿತ್ತು. ಅವಕಾಶವನ್ನು ಇಲ್ಲೇ ಕಾಂಗ್ರೆಸ್ಸಿಗೆ ನಿರ್ಮಿಸಿಕೊಟ್ರು. ಜೊತೆಗೆ ಕಾಂಗ್ರೆಸ್ಸಿಗರಿಗೂ ಬೇಕಾಗಿತ್ತು ಒಬ್ಬ ಹೊಸ ಲೀಡರ್ಗಳು. ಅದು ಹುಬ್ಬಳ್ಳಿ ಸುತ್ತಮುತ್ತ ಸ್ವಲ್ಪ ಲಿಂಗಾಯತರ ತಮ್ಮ ಕಡೆ ಬರಲಿ ಅನ್ನುವಂಥ ಒಂದೇನೋ ದೂರದ ಆಸನೆ ಇತ್ತು. ಆ ಸಂದರ್ಭಕ್ಕೆ ಇವರೊಬ್ಬರು ಇವ್ರ ಜೊತೆ ಲಕ್ಷ್ಮಣ ಸವದಿ ಅವರು ಇಬ್ಬರು ಕೂಡ ಬಂದರು. ಅದು ಇನ್ನು ಲಕ್ಷ್ಮಣ ಸವದಿ ಅವ್ರ ಮುಂದೆ ಏನು ಮಾಡ್ತಾರೆ ನೋಡೋಣ. ಬಟ್ ಈ ಮಾತ್ರ ಶೆಟ್ಟರ್ ಅವರು ಅವ್ರಿಗೆ ಬಂದಿದ್ದು ವಾಪಸ್ಸಾಗಿದ್ದು ಕಾಂಗ್ರೆಸ್ಸಿಂದ ಶಾಕ್ ಆಗಿ ಆಗ್ತದೆ ಸ್ವಾಭಾವಿಕ. ಇಷ್ಟು ಜಲ್ದಿ ಯಾಕೆ ಹೋದ್ರಪ್ಪ, ನಾವು ಸಾಕಷ್ಟು ಗೌರವ ಕೊಟ್ಟಿದ್ದೀವಿ, ಮಾಡಿದ್ದೀವಿ, ಇವ್ರನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡಿದ್ದೀವಿ, ಮಾಡಿದ್ದೀವಿ ಅಂತೇಳಿ. ಅದಕ್ಕೆ ನಾವು ಶೆಟ್ಟರ್ ಉತ್ತರ ಕೊಡಬೇಕಾಗ್ತದೆ. ಬಟ್ ಶೆಟ್ಟರ್ ಅವ್ರಿಗೆ ಮಾತ್ರ ಒಂದು ಗುಡ್ ಫೀಲ್ ಆಗ್ತಾ ಇರಲಿಲ್ಲ. ಇಲ್ಲಿ ಬರೋವರೆಗೆ ಒಂದಾಯಿತು, ಬಂದ ಮೇಲೆ ಮತ್ತೊಂದು ಆಯಿತು ಅನ್ನೋ ಹಂಗೆ ಅನ್ನಿಸ್ತಲ್ಲ. ಅವ್ರ ಬಾಡಿ ಲ್ಯಾಂಗ್ವೇಜ್ ಹಂಗಿತ್ತು. ಸಿಟ್ಟಿನಿಂದ ಯಾವಾಗ ಹೇಳ್ತಿದ್ರು, ನಾನು ಕಾಂಗ್ರೆಸ್ಸಿಗೆ ಎಲ್ಲ BJP ತೊಗೊಂಡು ಬರ್ತೀನಿ, ಅವ್ರನ್ನ ತೊಗೊಂಡು ಬರ್ತೀನಿ ಅನ್ನುವಲ್ಲೇ ಸಿಟ್ಟಿತ್ವಿನ ಅಂತರಿಂದ ಬರ್ತಾ ಇರಲಿಲ್ಲ ಅವೆಲ್ಲ ಮಾತು. ಬಾಡಿ ಲ್ಯಾಂಗ್ವೇಜ್ ಒಂದು ಸ್ವಲ್ಪ ಏನೋ ಸಂಶಯ ಬರೋಂಗೆ ಇರ್ತಿದ್ದು. ಹಾಗೂ ಅನಿಸಿದ್ದು ಇವ್ರು ಭಾಳ ಸುಳಿಲಿಕ್ಕಿಲ್ಲಪ್ಪ ಅಂತೇಳಿ. ಅದ್ರ ಜೊತೆಗೆ ಮೇಲೆ ಇವ್ರು ಬೆನ್ನು ಹೊತ್ಬಿಟ್ಟಿದ್ರು. ಯಾವಾಗ ಸೋಲಾತು ಕರ್ನಾಟಕದಲ್ಲೇ, ಮೋದಿಯವ್ರಿಗಂತ ಒಂದು ರೀತಿಯಿಂದ ಬ್ರೈನ್ ಗರಂ ಇತ್ತು. ಅವ್ರನ್ನ ಎಲ್ಲಿ ಹೋದ್ರೆ ಗೆದ್ದೇ ಗೆಲ್ತೀನಿ ಅನ್ನುವಂಥದ್ದು. ಹೀಗಾಗಿ ಒಂದು ಅವ್ರು ತಮ್ಮ ಮುಗಿನಿರಕ್ಕೆ ಈ ಶೆಟ್ಟರ್ ಅವ್ರನ್ನ ನೋಡಬೇಕು ಅಂತ ಹೋದರು. ಅದರ ಹೊಡೆದು ಬೇರೆ ಆಗಿಬಿಡ್ತು. ಇದರಿಂದ ಇಬ್ಬರಿಗೂ ಪೆಟ್ಟು ಬಿತ್ತು. ಒಂದು ಮೋದಿ ಹೊಡೆದು ಬಿತ್ತು, ಶಾಗೂ ಹೊಡೆದು ಬಿತ್ತು, ಇನ್ನೊಂದು ಶೆಟ್ಟರ್ಗೆ ಹೊಡೆದು ಬಿತ್ತು. ಶೆಟ್ಟರ್ ಅವ್ರು ಗೆದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ನನಗೆ. ಸೋತಿದ್ರಿಂದ ಇವ್ರಿಗೆ ಹೊಡೆದು ಬಿತ್ತು. ನಾನು ಬಂದು ತಪ್ಪು ಮಾಡಿದ್ದೆವು, ನಮ್ಮ ಕಾರ್ಯಕರ್ತನ ದೂರ ಸರ್ತೀನಿ ಮಾಡೋಣ ಅಂತ ಒಂದು ಅಸಮಾಧಾನ. ಜೊತೆಗೆ BL ಸಂತೋಷ್ ಇವರು ವಿರೋಧಿ ಬಣದಲ್ಲಿದ್ದಂಥವ್ರು. ಅವ್ರ ಜೊತೆ ಪ್ರಹ್ಲಾದ್ ಜೋಶಿ ಅವ್ರಿಬ್ಬರ ಮೇಲೆ ಭಾಳ ಸಿಟ್ಟಿತ್ತು ಅವ್ರಿಗೆ. ಈಗೂ ಅದ. ಇನ್ನು ಅವರಿಬ್ಬರನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಯಡಿಯೂರಪ್ಪನವ್ರು ಏನೋ ಆಶ್ವಾಸನೆ ಕೊಟ್ಟಿರ್ಬೇಕು ಅವ್ರು, ನೀವು ಅಂಜಬೇಡ್ರಿ ನಾನು ಜೋಡಿ ಅದನ್ನ ಅಂತೇಳಿ. ಇವ್ರ ಕಂಡೀಷನ್ ಕೂಡ ಹಾಕಿದ್ರಂತ ಜಗದೀಶ್ ಶೆಟ್ಟರ್ ಅವರು. ನನಗೆ ಅಮಿತ್ ಶಾ ಅವ್ರು ಹೇಳಬೇಕು, ಇಲ್ಲಾಂದ್ರೆ ಮೋದಿ ಅವ್ರು ಹೇಳಬೇಕು, ಇಬ್ಬರಲ್ಲಿ ಒಬ್ಬರು ಬಂದು ಹೇಳಿದ್ರೆ ಮಾತ್ರ ನಾನು ವಾಪಸ್ ಆಗ್ತೀನಿ. ಅವ್ರ ಜೊತೆ ಮೊದಲು ಚರ್ಚೆಯನ್ನು ಅರೇಂಜ್ ಮಾಡಿ, ಮೀಟಿಂಗ್ ಅರೇಂಜ್ ಮಾಡಿ ಆಮೇಲೆ ಬರೋಣ ಅಂತ ಹೇಳಿ. ಬಹುಶಃ ಅದೇನೋ ಸರ್ಕಸ್ ಮಾಡಿ BY ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಬಹುಶಃ ಏನು ಮಾಡಿದ್ರು. ಮೋದಿಜಿಯವ್ರಿಗೂ ಸಹಿತ ಇವತ್ತು ಅಷ್ಟು ಅನಿವಾರ್ಯ ಅದಮ್ಮ. ಯಾಕಂತಂದ್ರೆ ಒಂದೊಂದು ಸೀಟನ್ನು ಇವತ್ತು ನಾಳೆ ಅವರು ಪ್ರಧಾನಿ ಆಗೋದಕ್ಕೆ